ಡಿ.ಕೆ. ಸುರೇಶ್ ಸಾಮಾನ್ಯ ವ್ಯಕ್ತಿಯಲ್ಲ. ಎರಡೆರಡು ಬಾರಿ ಅವರು MP ಆಗಿರುವಂಥವರು. ಜೊತೆಗೆ ವೇದಿಕೆ ಇದೆ ಅವರಿಗೆ, ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಅವರು ಈ ಕೂಗೆಬ್ಬಿಸ್ಬೋದಾಗಿತ್ತು, ಪ್ರತಿಭಟನೆ ಮಾಡ್ಬೋದಾಗಿತ್ತು. ಅಲ್ಲೇ ಗಾಂಧಿ ಸಮಾಧಿ ಇದೆ, ಅಲ್ಲಿ ಹೋಗಿ ಅವರು ಉಪವಾಸ ಕೂತ್ಕೋಬೋದಾಗಿತ್ತು. ಯಾಕಂದರೆ ಉಪವಾಸದ ಮುಖಾಂತರನೇ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಕೀರ್ತಿ ಮಹಾತ್ಮ ಗಾಂಧಿಯವರದ್ದು. ಅದನ್ನು ಬಿಟ್ಟು ಈ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥ ಮಾತಾಡಿದ ರೀತಿ ಇದೆಯಲ್ಲ, ಅದು ಬಹಳಷ್ಟು ಜನರನ್ನು ಕೆರಳಿಸಿದೆ. ಇವತ್ತು ಈ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಟಾರ್ಗೆಟ್ ನಂಬರ್ 1. ನಂಬರ್ 2, ಇಷ್ಟೆಲ್ಲ ಆದ ಮೇಲೂ ಕೂಡ ಸುರೇಶ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ, BJP ಅವರು ಅದನ್ನು ತಿರುಚಿ ಪರಿಚಿ ತೋರಿಸ್ತಾ ಇದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ. ಜೊತೆಗೆ ಈ ದೇಶಭಕ್ತಿಯ ಪಾಠವನ್ನು ನಾನು BJP ಅವರಿಂದ ಕಲಿಯುವಂಥ ಅಗತ್ಯ ಇಲ್ಲ ಅಂದಿದ್ದಾರೆ ಡಿ.ಕೆ. ಸುರೇಶ್. ನಾವು ಭಾರತೀಯರು, ನಾನೊಬ್ಬ ಕನ್ನಡಿಗ. ಕರ್ನಾಟಕಕ್ಕೆ ಆಗುವ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಮೆಲ್ಲರಿಗೂ ಕೂಡ ಇದೆ. ನಮ್ಗೆ ಸಿಗ್ತಾ ಇರ್ತಕ್ಕಂಥ ಹಣ ಭಾಳ ಕಡಿಮೆ, ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ವೇಗವನ್ನು ತಡೆಯಲಿಕ್ಕೆ ಬೇರೆ ರಾಜ್ಯಗಳಿಗೆ, ಬೇರೆ ಹಿಂದಿ ರಾಜ್ಯಗಳು ಎಲ್ಲಿ ಇದೆ ಅವ್ರಿಗೆ ಬೇಕಾದಂಥ ರಾಜ್ಯಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಲ್ಲಿ ಸ್ವಾಭಾವಿಕವಾಗಿ ಇಂಥ ಭಾವನೆಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಜನರ ಭಾವನೆ ಏನಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದಂಥದ್ದಾಗಲಿ ನಾನೊಬ್ಬ ಭಾರತೀಯ, ನಾವು ನಮ್ಮ ಪಕ್ಷ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಕೇಳಿದ್ರೆ ಅವರು ರಾಹುಲ್ ಗಾಂಧಿ ಬದಲಿಗೆ ಮಾತಾಡ್ತಾರೆ. ಇವತ್ತು ನನ್ನ ಹೇಳಿಕೆ ಕೂಡ ತಿರ್ಚೋ ಅಂಥ ಕೆಲಸ ಭಾಳ ಸುಲಭವಾಗಿ ಮಾಡ್ತಾ ಇದ್ದಾರೆ.